ಎಲ್ಲರಿಗೂ ನನ್ನ ನಮಸ್ಕಾರ. ನನ್ನ ಹೆಸರು ಶಿಲ್ಪಾ ಜಗದೀಶ್ ಹಿರಿಯೂರು. ನನ್ನ ಕವನದ ಶೀರ್ಷಿಕೆ ಅಮ್ಮನಿಗೂ ಆಸೆಗಳಿದ್ದವು. ಅಮ್ಮನಿಗೂ ಆಸೆಗಳಿದ್ದವು ಏಕೆಂದರೆ ಅವಳು ಕೂಡ ಹೆಣ್ಣಲ್ಲವೇ? ಹೌದು, ಅಮ್ಮನಿಗೂ ಆಸೆಗಳಿದ್ದವು. ಆದರೆ ಹೆಗಲೇರಿದ ಜವಾಬ್ದಾರಿಗಳ ಸೆಳೆತಕ್ಕೆ ಸಿಕ್ಕು ಅವಳ ಕಣ್ಣಲ್ಲೇ ಕರಗಿದ್ದವು. ಅದು ಹೇಳಿ ಕೇಳಿ ಹಳ್ಳಿ ಜೀವನ, ಬಡತನವಿದ್ದರೂ ನೆಮ್ಮದಿಯ ತಾಣ. ವಿದ್ಯುತ್ ದೀಪ ಇರದ ಊರಾಗಿತ್ತು, ಸಂಜೆಗೆ ಚಿಮಣಿ ಬುಡ್ಡಿ ಕಾಯಮಿತ್ತು. ಹೌದು, ಅಮ್ಮನಿಗೂ ಓದಬೇಕೆಂಬ ಆಸೆ ಇತ್ತು. ಪಕ್ಕದ ಹಳ್ಳಿಯಲ್ಲೊಂದು ಶಾಲೆ ಇತ್ತು. ಹಳ್ಳದ ಹರಿವು ದಾಟಿ ಹೋಗಬೇಕಿತ್ತು. ಮಳೆಗಾಲಕ್ಕೆ ಹಳ್ಳವು ತುಂಬಿ ಬಂದಿತ್ತು. ಇದೇ ಕಾರಣ ಅಮ್ಮನನ್ನು ಶಾಲೆಯಿಂದ ದೂರ ಮಾಡಿತ್ತು. ಹೌದು, ಅಮ್ಮನಿಗೂ ಆಡಿ ನಲಿಯುವ ಆಸೆ ಇತ್ತು. ಅಷ್ಟರಲ್ಲೇ ಮನೆ ಕೆಲಸಗಳು ಅಮ್ಮನ ಹೆಗಲೇರಿತ್ತು. ವರ್ಷಕ್ಕೊಂದರಂತೆ ಅವರಮ್ಮನ ಬಾಣಂತನ, ತಮ್ಮಂದಿರ ಆರೈಕೆಯಲ್ಲೇ ದಿನಗಳು ಉರುಳಿತ್ತು. ಎಂದೋ 2 ದಿನ ತಮ್ಮಂದಿರೊಡನೆಗೆ ಶಾಲೆಗೆ ಹೋದ ನೆನಪು ಅವಳಿಗೆ. ಹೋಗಿ ಬರುತ್ತಿದ್ದ ದಾರಿಯ ಕವಳೆ, ನೇರಳೆ, ಪರಗಿ ಹಣ್ಣುಗಳ ಮೆದ್ದದ್ದಷ್ಟೇ ಭಾಗ್ಯ ಅವಳ ಪಾಲಿಗೆ. ತಂದೆಯ ಮುದ್ದಿನ ಹಿರಿಮಗಳು ಈಕೆ, ಅಜ್ಜಿಯ ಅಕ್ಕರೆಯ ಮೊಮ್ಮಗಳೀಕೆ. ಮಾಡಿದಳು ಪ್ರೀತಿಯಿಂದ ತಂದೆ ತಾಯಿ ತಮ್ಮಂದಿರ ಆರೈಕೆ. ಎಲ್ಲರ ಕಷ್ಟಕ್ಕೂ ಮರುಗುವಾಕೆ, ಕರುಣೆಯಿಂದಲೇ ಕರಗುವಾಕೆ. ಆದ ಕಾರಣ ಆ ಹಳ್ಳಿಯ ಪ್ರತಿ ಮನೆಗೂ ಮನೆ ಮಗಳಿಕೆ. ಹೌದು, ಅಮ್ಮನಿಗೂ ಆರಕ್ಷಕಿಯಾಗುವ ಕನಸಿತ್ತು. ಅಮ್ಮನಿಗೂ ಆರಕ್ಷಕಿಯಾಗುವ ಕನಸಿತ್ತು. ಗಂಡ, ಮನೆ, ಮಕ್ಕಳ ರಕ್ಷಣೆಯೇ ಅವಳ ಪಾಲಾಯಿತು. ಹೌದು, ಅಮ್ಮನಿಗೂ ವೈದ್ಯೆಯಾಗುವ ಕನಸಿತ್ತು. ಅತ್ತೆ, ಮಾವ, ಗಂಡ, ಮಕ್ಕಳ ಶುಶ್ರೂಷೆಯಲ್ಲಿಯೇ ತೃಪ್ತಿ ಕಂಡಿತ್ತು. ಹೌದು, ಅಮ್ಮನಿಗೂ ಶಿಕ್ಷಕಿಯಾಗುವ ಕನಸಿತ್ತು. ಮಕ್ಕಳಿಗೆ, ಗಂಡನಿಗೆ ಪಾಠ ಹೇಳುವುದರಲ್ಲೇ ಜೀವನ ಕಳೆದು ಹೋಯಿತು. ಹೌದು, ಅಮ್ಮನಿಗೂ ಏನೇನೋ 100 ಕನಸುಗಳಿದ್ದವು. ಕೇಳುವ ಒಂದು ಸಣ್ಣ ಪ್ರಯತ್ನವನ್ನು ನಾವು ಮಾಡಲೇ ಇಲ್ಲ. ಅವಳ ಅಂತರಾಳವನ್ನು ಅರಿಯಲೇ ಇಲ್ಲ. ಬರೀ ನಮಗೇನು ಬೇಕೋ ಅದನ್ನೇ ಕೇಳಿದವೇ ವಿನಃ ಅಮ್ಮ ನಿನಗೇನು ಬೇಕು ಎಂದು ಕೇಳಲೇ ಇಲ್ಲ. ಬನ್ನಿ, ಇಂದಾದರೂ ಕೊಂಚ ಬಿಡುವು ಮಾಡಿಕೊಳ್ಳೋಣ, ಅಮ್ಮನ ಬಳಿ ಕೂರೋಣ. ದುಡಿದು ದಣಿದ ಅವಳ ಕೈಗಳ ಹಿಡಿದು, ಅಮ್ಮ ನಿನಗೇನು ಆಸೆಗಳಿತ್ತು ಕೇಳೋಣ, ಅಮ್ಮ ನಿನಗೇನು ಆಸೆಗಳಿತ್ತು ಕೇಳೋಣ. ಧನ್ಯವಾದ.